ಏನೋ ಅವ್ರದ್ದು ಬರುತ್ತೆ. ಅದಕ್ಕೆ ಮುಂಚೆ ನನ್ಗೂ ಧ್ರುವಂಗೂ ನನಗೆ ಅವರು ಅಮ್ಮನ್ ತುಂಬಾ ಕನ್ಫ್ಯೂಸ್ ಮಾಡ್ತಿರ್ತಾರೆ. ನಾನು ಒಂದ್ಸತಿ ಅದನ್ನ ನೋಡಿದ್ದೆ. ಅಮ್ಮನ್ಗೆ ಅರ್ಥ ಆಗಲ್ಲ ಅದನ್ನ ಹೇಳ್ಕೊಡಿ ಅಂದ್ರೆ ಇವನ್ ಸ್ಟೈಲ್ ಅಲ್ಲಿ ಹೇಳ್ಕೊಡ್ತಾವನೆ ಅಂತ ನನ್ ಮನ್ಸಿಗೆ ಅನ್ಸಿತ್ತು. ಇವ್ರ ಸ್ಟೈಲ್ ಅಂದ್ರೆ ನಮ್ದಲ್ಲಿ ಸ್ನೇಹ ಅವನು ಇವನು ಹಂಗಿತ್ತು, ಬಿಡಿ ಬೇಡ ಅವರು ಹೇಳ್ಕೊಡ್ತಿದ್ದಾರೆ ಅಂತ. ಅದಕ್ಕೆ ಹೇಳ್ತೀನಿ, ಹಿಂಗ್ ಹೋಗಿ ಲೆಫ್ಟ್ ಹೋದ್ರೆ ಕನ್ಫೆಷನ್ ರೂಮು, ಹಿಂಗ್ ಬಂದ್ ರೈಟ್ ಬಂದ್ರೆ ಕನ್ಫ್ಯೂಷನ್ ರೂಮು, ಹಂಗ್ ಮಾಡಿಟ್ಟವ್ರು ಇವರು ಅಂತ. ಅಲ್ಲಿಂದ ನಾನು ಒಂಚೂರು ಒಂದ್ಸತಿ ಅಮ್ಮಂಗೆ ಏನೋ ವಿಚಾರಕ್ಕೆ ಅದೇನೋ ಚಮಚ ಕೊಡಿ ಅಂತ ಏನೋ ಕೇಳ್ತೀನಿ. ಟೀ ಇದಕ್ಕೆ ಅಮ್ಮ ಅನ್ಬಿಡ್ತಾರೆ, ನೀವು ನನಗೆ ಅಂತಿರೋದು ಧ್ರುವಂತನ್ ಚಮಚ ಅಂತ. ಅಯ್ಯೋ ಇದು ಯಾವ ಕರ್ಮನಪ್ಪ ಅಂತ. ಅದಕ್ಕೆ ನಾನು ಚಮಚ ಅನ್ನೋದು, ಜಾಲರ ಅನ್ನೋದು, ಆ ಬಕೀಟ್ ಅನ್ನೋದೆಲ್ಲ ಬಿಟ್ಟೇ ಬಿಟ್ಟಿರ್ತೀನಿ. ಅದ್ ಅಣ್ಣನ ಮುಂದೆನೂ ಹೇಳ್ತೀನಿ ಒಂದ್ಸತಿ. ಆವಾಗ ನಂಗೆ ಒಂಚೂರು ಕೋಪ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಅವರು ಸೂರಜ್ಗೆ ಉತ್ತಮ ಕೊಡ್ಬೇಕು ಅಂತ ಇರುತ್ತೆ. ಅಮ್ಮ ಒಂಚೂರು ನೋಡಿ, ಅಮ್ಮ ಒಂಚೂರು ನೋಡಿ ಅನ್ಬಿಟ್ಟು 3-4 ಜನ ಇವ್ರಿಗೆ ಉತ್ತಮ ಕೊಟ್ಟಾಗ ಇವ್ರು ತಿರುಗಿಸ್ಬಿಡ್ತಾರೆ. ಅಮ್ಮ ಇಲ್ಲ, ಆ ಹುಡುಗ ಸೂರಜು ಅವತ್ತು ಟೀಮ್ಗೋಸ್ಕರ ಅದೇನೋ ಮಾಡ್ರು ಅಂತ ಹೋಗೋರು ಅಲ್ಲಿ ಹೋಗ್ಬಿಟ್ಟು ಸೂರಜ್ ಹೆಸರು ಹೇಳ್ತಾರೆ. ನನ್ಗೆ ಅವಾಗ ಕೋಪ ಬಂದಿರುತ್ತೆ. ಇವನು ಅವ್ರಿಗೆ ಆಟ ಹೇಳ್ಕೊಡು ಅಂದ್ರೆ ಇವ್ನಿಗೆ ಹೆಂಗ್ ಬೇಕೋ ಹಂಗೆ ಆಟ ಹೇಳ್ಕೊಡ್ತಾವ್ರೆ ಅಂತ. ಅಲ್ಲಿಂದ ತುಂಬಾ ದುಶ್ಮನಿ ಆಗ್ಬಿಟ್ಟಿರುತ್ತೆ ಒಳಗ್.